ಮಾರ್ಕ್ಸ್ನ ಬಿಟ್ಟಿದ್ದಾನೆ. ಸೆಲೆಕ್ಟೆಡ್ ಲಿಸ್ಟ್ ಇದು. ಸೊ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋದಾಗ 1:3 ಲಿಸ್ಟ್ ಇತ್ತು. ಸೊ ಹೋಗಿರೋರೆಲ್ಲರೂ ಈ ಲಿಸ್ಟಲ್ಲಿ ಕನ್ಫರ್ಮೇಷನ್ ಮಾಡಿರೋ 1:1 ಲಿಸ್ಟ್ನ ನಾನು ಬಿಡ್ತಾರಂತ ನಾನು ಭಾಳಷ್ಟು ಜನಕ್ಕೆ ಕಾಲ್ ಮಾಡಿದಾಗ ಹೇಳಿದ್ದೀನಿ. ಅದಾದ ನಂತರ ಪ್ರೀವಿಯಸ್ಸಲ್ಲಿ ನಾನೇನು ವೀಡಿಯೋಸ್ ಮಾಡಿದ್ದೆ ಆ ವಿಡಿಯೋದಲ್ಲೇ ಹೇಳಿದ್ದೀನಿ. ಸೊ 1:1 ಲಿಸ್ಟ್ನ ಅಂತಂದರೆ ಯಾರನ್ನ ತೊಗೊಂಡಿರ್ತಾರೆ ಅಂದರೆ, ಈಗ ನೋಡಿ 3 ವೇಕೆನ್ಸಿ ಇತ್ತಂದರೆ 1:3 ಅಂದರೆ ಎಷ್ಟಾಗಬೇಕು, 9 ಜನ ಆಗಬೇಕು, ಅಂದರೆ 3 ಪಟ್ಟು ತೊಗೊಳ್ತಾರೆ. ಈ 9 ಜನನ ತೊಗೊಂಡಿದ್ದ ನಂತರ ಇದರೊಳಗನಿಂದ 1:1 ಲಿಸ್ಟ್ನಾಗೆ ಯಾರನ್ನ ಸೆಲೆಕ್ಟ್ ಮಾಡ್ತಾರೆ ಅಂದರೆ 1, 2, 3 ಅಪ್ ಟು 9 ಮೆಂಬರ್ಸಾ. ಈ ಫಸ್ಟ್ ಪರ್ಸನ್ ಯಾರಿರ್ತಾರೆ, ಹೈಯೆಸ್ಟ್ ಮಾರ್ಕ್ಸ್ ಇರೋರು ಇರ್ತಾನೆ, ಅದಕ್ಕಿಂತ ಕಮ್ಮಿ ಬಂದಿರೋರು ಅದಕ್ಕಿಂತ ಬಂದಿರೋರು ಕೆಳಗಡೆ ಬರ್ತಾ ಹೋಗ್ತಾರೆ. ಸೊ ಈ ಟಾಪ್ 3 ಮೆಂಬರ್ಸ್ನ ಆಯ್ಕೆ ಮಾಡಿರ್ತಾರೆ. ಇಲ್ಲೂ ಮತ್ತು ಟಾಪ್ 3 ಮೆಂಬರ್ಸ್ ಅಂದರೆ ಈಗ ಜನರಲ್ ಮೆರಿಟಲ್ಲಿ 1, ಆದಮೇಲೆ SCನಲ್ಲಿ 1 ಇತ್ತು ಅಂತ ಇಟ್ಕೊಳ್ಳಿ, ಆದಮೇಲೆ ವುಮೆನ್ನು ಜನರಲಲ್ಲಿ 1 ಇತ್ತು ಅಂತ ಇಟ್ಕೊಳ್ಳಿ. ಸೊ ಜನರಲ್ ಮೆರಿಟಲ್ಲಿ ಯಾರು ಹೈಯೆಸ್ಟ್ ಇರ್ತಾರೋ ಅವ್ರನ್ನೊಬ್ಬರನ್ನ ತೊಗೊಳ್ತಾರೆ, SCನಲ್ಲಿ ಯಾರು ಹೈಯೆಸ್ಟ್ ಇರ್ತಾರೋ ಅವ್ರನ್ನೊಬ್ಬರನ್ನ ತೊಗೊಳ್ತಾರೆ, ವುಮೆನಲ್ಲಿ ಯಾರು ಹೈಯೆಸ್ಟ್ ಇರ್ತಾರೋ ಈ 9 ಜನದಲ್ಲಿ ಅವ್ರನ್ನ ತೊಗೊಳ್ತಾರೆ. ಸೊ ಇದನ್ನು ನಾವೇನಂತ ಹೇಳ್ತೀವಿ, 1:1 ಲಿಸ್ಟ್ ಅಂತ ಕರಿತೀವಿ. ಈ 1:1 ಲಿಸ್ಟ್ನ ತೊಗೊಳ್ಳೋದಾದರೆ ಇನ್ನು ಉಳಿಕಿರೋ 6 ಜನ ಏನು ಮಾಡ್ಬೇಕು ಸರ್, ಅವ್ರನ್ನ ಯಾಕೆ ಕರೆದ್ರು ಅಂತ ಕೇಳೋದಾದರೆ, ಇನ್ ಕೇಸ್ ಇಲ್ಲಿ ಯಾರಾದರೂ SC ಕ್ಯಾಂಡಿಡೇಟ್ ಬರಲಿಲ್ಲ ಅಂತಂದರೆ ಆವಾಗ ಯಾರಿಗೆ ಅವಕಾಶ ಹೋಗುತ್ತಂದರೆ, ಇನ್ನು ಉಳಿಕಿರೋ 6 ಜನದಲ್ಲಿ SCನಲ್ಲಿರೋರನ್ನ 1 ವೇಕೆನ್ಸಿ ಇದೆ ಅಂದರೆ ಇಬ್ಬರನ್ನ ತೊಗೊಂಡಿರ್ತಾರೆ ತಾನೆ, ಆ ಇಬ್ಬರಲ್ಲಿ ಯಾರ್ದು ಹೈಯೆಸ್ಟ್ ಇರುತ್ತೆ ಅವರು 1:1 ಲಿಸ್ಟಲ್ಲಿ ಹೋಗ್ತಾರೆ. ಇನ್ನೂ ಒಬ್ಬರು ಇನ್ನು 2 ಮೆಂಬರ್ಸ್, ಟೂ ಅಲ್ಲ, SCನಲ್ಲಿ 1 ವೇಕೆನ್ಸಿ ಇದ್ದರೆ 3 ಜನನ ಕರೆದಿರ್ತಾರೆ. ಸೊ ಈ 3 ಜನದಲ್ಲಿ ಹೈಯೆಸ್ಟ್ ಯಾರು ಇರ್ತಾರೆ ಅವ್ರು ಹೋಗಿರ್ತಾರೆ. ಇನ್ನು ಇಬ್ಬರಲ್ಲಿ ಇವ್ರು ಆಗಿದ ನಂತರ ನೆಕ್ಸ್ಟ್ ಮಾರ್ಕ್ಸಲ್ಲಿ ಬರ್ತಾರಲ್ಲ ಅವ್ರನ್ನ ಈ ಜಾಗಕ್ಕೆ ಫಿಲ್ ಮಾಡ್ತಾರೆ. ಆವಾಗ ಅವರೂ ಬರಲಿಲ್ಲ ಅಂತ ಇಟ್ಕೊಳ್ಳಿ, ಇನ್ನು ಕೊನೆಯವರು ಇರ್ತಾರಲ್ಲ ಅವ್ರು ಈ ಜಾಗಕ್ಕೆ ಫಿಲ್ ಆಗ್ತಾರೆ. ಸೊ ಈ ರೀತಿಯಲ್ಲಿ ಒಂದು ಸೆಲೆಕ್ಷನ್ ಲಿಸ್ಟ್ ನಡೆಯುತ್ತೆ, ಸೆಲೆಕ್ಷನ್ ಲಿಸ್ಟ್ನ ತಯಾರು ಮಾಡ್ತಾರೆ. ಸೊ ಈಗ KPCL ಅವರು ಬಿಟ್ಟಿರೋಂಥ ಈ ಒಂದು ಪ್ರಾವಿಷನಲ್ ಲಿಸ್ಟಲ್ಲಿ ಅದೇ ರೀತಿಯಲ್ಲೇ ಮಾಡಿದ್ದಾರೆ ಅವರು. ಸೊ ನಿಮಗಿನ್ನೂ ನಿಮ್ಮ ಹೆಸರಿದ್ದು ಕಟ್ ಆಫ್ ಮಾರ್ಕ್ಸು ಕೊಟ್ಟಿದ್ದಾರೆ, ಇದರಲ್ಲಿ ಯಾರ್ಯಾರು ಸೆಲೆಕ್ಟೆಡ್ ಆಗಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ನಿಮಗಿನ್ನೂ ಏನಾದರೂ ಸಂಶಯ ಇತ್ತು ಅಂದರೆ ನಿಮ್ಮ ಹೆಸರು ಆಗಬೇಕಾಗಿತ್ತು ಬಟ್ ಬರಲಿಲ್ಲ ಅಂತ ಏನಾದರೂ ಇತ್ತಂದರೆ KPCL ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ KEA ಹೆಲ್ಪ್ಲೈನ್ ನಂಬರ್ಗೂ ಫೋನ್ ಮಾಡ್ಬೋದು ನೀವು. ಬಟ್ KPCL ವೆಬ್ಸೈಟಲ್ಲಿ ಬಂದಿರೋ ಕಾರಣ KPCLನ ಕಾಂಟ್ಯಾಕ್ಟ್ ಮಾಡಿ ನೀವು, ಅಥವಾ ಕಾಂಟ್ಯಾಕ್ಟ್ ಆದರೂ ಮಾಡಿ, ಆಫೀಸ್ನ ಹೋಗಿ ಮೀಟ್ ಆದರೂ ಆಗಿ ಬನ್ನಿ, ಈ ಥರ ಆಗಿದೆ ಏನಂತ ಸೊಲ್ಯೂಷನ್ ಹೇಳ್ತಾರೆ. ಸೊ ಈಗ ಮೇಯ್ನಾಗಿ ಬರೋಣ ಪ್ರಾವಿಷನಲ್ ಲಿಸ್ಟ್ ಕಡೆಗೆ. ಇದು ನೋಡಿ 3/8/2027 ನಮ್ಮ ನೋಟಿಫಿಕೇಷನ್ ರಿಲೀಸ್ ಆಗಿದ್ದು, ಅದರ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಕಟ್ ಆಫ್ ಅಂಕಗಳದ್ದು ಫಸ್ಟ್ ಲಿಸ್ಟಲ್ಲಿ ಇದೆ ನಿಮಗೆ. ಸೊ ಇದು ಇವತ್ತೇ ರಿಲೀಸ್ ಆಗಿರೋದು. ಟೋಟಲ್ ಸೂಚಿತ ಹುದ್ದೆಗಳ ಸಂಖ್ಯೆ ಎಷ್ಟಿದೆ, 30 ಇದ್ದಾವೆ. ಇದು ನೋಡಿ, ಇದು ಮಿಳಿಕಿದವರಿಂದ ಅಂದರೆ HK NHK ಅಂತ ಹೇಳ್ತೀವಲ್ಲ ಅದರಲ್ಲಿರೋಂಥ ಒಂದು ಲಿಸ್ಟ್ ಇದು. ಸೊ ಇದು ನಾನು ಇದಕ್ಕೇನು ಹೇಳ್ತೀನಿ, ಮಿಳಿಕಿದ ವೃಂದ ಅಂತಂದರೆ ಮಿಕ್ಕುಳಿದ ವೃಂದ ಅಂತಂದರೆ NHK ಇದು ಯಾವುದ್ರದ್ದು, ನಾನ್ ಹೈದರಾಬಾದ್ ಕರ್ನಾಟಕದಿದ್ದು. ಸೊ ಈ ಒಂದರಲ್ಲಿ ಎಷ್ಟಿತ್ತಪ್ಪ ಅಂತಂದರೆ ಮೊತ್ತ ಹುದ್ದೆಗಳು 30 ಇತ್ತು. 30ಕ್ಕೆ 1:1 ಅಂದರೆ 30 ಮೆಂಬರ್ಸ್. 1:1 ಅಂದರೆ ಎಷ್ಟು, 30 ಮೆಂಬರ್ಸ್ನೇ ಕಾಲ್ ಮಾಡಿದ್ದಾನೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ 90 ಮೆಂಬರ್ಸ್ನ ಕಾಲ್ ಮಾಡಿರ್ತಾನೆ. ಬಟ್ ಈ ಫೈನಲ್ ಲಿಸ್ಟ್ ಅಂತ ಬಂದಾಗ, ಪ್ರಾವಿಷನಲ್ ಲಿಸ್ಟ್ ಅಂತ ಬಂದಾಗ 30 ಮೆಂಬರ್ಸ್ ಬಂದಿರ್ತಾನೆ. ಸೊ ಇಲ್ಲಿ ನೋಡಿ, SC ವುಮೆನ್ನಲ್ಲಿ 1 ಇತ್ತಂತೆ, ಅದಕ್ಕೆ ಟೋಟಲಾಗಿ ಒಬ್ಬನ ಕರೆದಿದ್ದಾರೆ. ಅವ್ರದ್ದು ಕಟ್ ಆಫ್ ಎಷ್ಟು, 31.33 ಮಾರ್ಕ್ಸ್ಗೆ ಕಟ್ ಆಫ್ ಆಗಿದೆ. SC ರೂರಲಲ್ಲಿ 2 ವೇಕೆನ್ಸಿ ಇತ್ತಂತೆ, ಇಬ್ಬರನ್ನ ಕಾಲ್ ಮಾಡಿದ್ದಾರೆ. ಆ ಇಬ್ಬರಲ್ಲಿ ಲಾಸ್ಟ್ ಅಂದರೆ 1, 2 ಅಂದರೆ ಇವ್ರದ್ದು ಇನ್ನೂ ಇದಕ್ಕಿಂತ ಜಾಸ್ತಿ ಇರ್ತಾರೆ. ಈ ಎರಡನೇವ್ರು ಇರ್ತಾರಲ್ಲ ಅವ್ರದ್ದು ಕಟ್ ಆಫ್ ಮಾರ್ಕ್ಸ್ 28 ಇರುತ್ತೆ. ಅದೇ ರೀತಿಯಲ್ಲಿ SC ಜನರಲು, SC ರೂರಲು, ಕ್ಯಾಟಗರಿ 1 ಮತ್ತು ಅದೇ ಕ್ಯಾಟಗರಿ 1 ಜನರಲ್ಲು, ಕ್ಯಾಟಗರಿ 2A ವುಮೆನ್ನು, ಕ್ಯಾಟಗರಿ 2A ರೂರಲ್ಲು, ಕ್ಯಾಟಗರಿ 2A ಜನರಲ್ಲು, ಕ್ಯಾಟಗರಿ 3B ರೂರಲ್ಲು, ಅದಾದ ನಂತರ ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮೆನ್ ಅವರ ಒಂದು ಕಟ್ ಆಫ್ ಎಷ್ಟು ವೇಕೆನ್ಸಿ ಇತ್ತು, ಅದಕ್ಕೆ ಎಷ್ಟು ಜನ ಶಾರ್ಟ್ ಲಿಸ್ಟ್ ಮಾಡಿದ್ದಾನೆ, ಕಟ್ ಆಫ್ ಮಾರ್ಕ್ಸ್ ಏನಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ಕೊಡ್ತಾ ಹೋಗಿದ್ದಾರೆ. ನೀವು ಜನರಲ್ ವುಮೆನು, ಜನರಲ್ ರೂರಲ್, ಕನ್ನಡ ಮೀಡಿಯಮು, ಜನರಲ್ಲು ಎಲ್ಲ ಕೊಟ್ಟಿದ್ದಾರೆ ನೋಡಿ. ಟೋಟಲ್ 5, ಇದೇನಿದು 7 ಏನಿದೆಲ್ಲ, ಒಂದು 5 ಜನ, 5 ವೇಕೆನ್ಸಿ ಇದೆ. ತಾತ್ಕಾಲಿಕ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ, ಸೂಚಿತ ಹುದ್ದೆಗಳ ಸಂಖ್ಯೆ. ಸೊ ಈ ಥರ ಎಲ್ಲ ರಿಲೀಸ್ ಮಾಡಿದ್ದಾರೆ. ಒಂದು ಸಲ ನೋಡ್ಕೊಳ್ಳಿ, ನಿಮಗೆ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಕ್ಲಿಯರ್ ಏನಿದೆ ಅಂತಂತೇಳಿ. ಸೊ ಕಟ್ ಆಫ್ ಮಾರ್ಕ್ಸ್ ಎಷ್ಟು, ಏನು ಕತೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಎಲ್ಲ ಇಂಡಿಕೇಟ್ ಮಾಡಿದ್ದಾನೆ. ನಿಮ್ಮ ಹೆಸರು ಏನಾದರೂ ಕಟ್ ಆಫ್ ಮಾರ್ಕ್ಸ್ಗಿಂತ ಇನ್ನೂ ಮೇಲ್ಗಡೆ ಇದ್ದು ನೀವು ಕಟ್ ಆಫ್ ಆಗಿಲ್ಲ ಅಂದರೆ ನೀವು KPCLನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಲ್ಲಿ ವೇಕೆನ್ಸಿ ವೈಸ್ ಹೋಗಿರುತ್ತೆ, ಮತ್ತು ಓಕೆ ವೇಕೆನ್ಸಿ ವೈಸ್ ಹೋಗಿರುತ್ತೆ. ಸ್ವಲ್ಪ ನೋಡಿಕೊಂಡು ಇದು ಮಾಡಿ. ನೆಕ್ಸ್ಟ್ ಅದಾಗಿದ ನಂತರ ಮೇಲ್ಗಡೆ ಇಲ್ಲೇನು ನಾನು ಕಟ್ ಆಫ್ ಮಾರ್ಕ್ಸ್ ತೋರಿಸಿದ್ರೆ ಇದು ಯಾರ್ದಾಗಿತ್ತು, ಕೆಳಗಡೆ ಯಾರ್ದು ಬರ್ತಾ ಇದೆ ಅನ್ನೋದಾದರೆ ಇಲ್ಲಿ ನೋಡಿ, ಇದು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಏನು ಅಸಿಸ್ಟೆಂಟ್ ಇಂಜಿನಿಯರು, ಯಾವ ಡಿಪಾರ್ಟ್ಮೆಂಟು, ಎಲೆಕ್ಟ್ರಿಕಲ್ ಅಂದರೆ ಟ್ರಿಪಲ್ ಇದು. ಸೊ ಅದರಲ್ಲಿ ಬಂದಿರುವಂಥ ಕಟ್ ಆಫ್ ಮಾರ್ಕ್ಸ್ದು ಫಸ್ಟ್ ಲಿಸ್ಟಲ್ಲಿ ನೋಡಿದ್ರೆ ನೀವು, ಫಸ್ಟ್ ಶೀಟಲ್ಲಿ ಇಲ್ಲೇನಿದೆಲ್ಲ ಆ 30 ವೇಕೆನ್ಸಿಗಳಲ್ಲಿ ಯಾರ್ಯಾರು ಆಗಿದ್ದಾರೆ ನೋಡಿ. ಇಲ್ಲಿ ದೇವಪ್ಪ ಅನ್ನೋರು, ಮತ್ತು ದೊಡ್ಡಪ್ಪ ಹಸರಾಣಿ ಅಂತೆ ಇವರೆಲ್ಲ ಒಟ್ಟಿಗಂತೂ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಎಷ್ಟು ಮಾರ್ಕ್ಸ್ಗೆ ಆಗಿದ್ದಾರೆ ನೋಡಿ, ಇಲ್ಲೆಲ್ಲ ಕೊಟ್ಟಿದ್ದಾರೆ. ಅವ್ರು ಯಾವ್ಯಾವ ಕ್ಯಾಟಗರಿನಲ್ಲಿ ಆಗಿದ್ದಾರೆ ನೋಡಿ. ಇಲ್ಲಿ ಕ್ಯಾಟಗರಿ 2A EC ಜನರಲ್ಲು 52 ಮಾರ್ಕ್ಸ್ಗೆ ಆಗಿದ್ದಾರೆ.
ಓಕೆ. ಸೊ ಇಲ್ಲೆಲ್ಲ ಕೊಟ್ಟಿದ್ದಾರೆ, ನೀವು ಇದನ್ನೆಲ್ಲ ನೋಡ್ಕೊಳ್ಬೋದು. ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಬೋದು. ನೀವು ನಿಮ್ಗೆ ಇನ್ನೂ ಚೆಕ್ ಮಾಡ್ಕೊಳಕ್ಕಾಗಲಿಲ್ಲ, ನೋಡ್ಕೊಳಕ್ಕಾಗ್ತಾ ಇಲ್ಲ, ಬಟ್ ಬಂದಿದೆ ಅನ್ನೋದಿತ್ತಂದರೆ ನೀವು ನನಗೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡ್ಬೋದು, ಅಥವಾ ನನ್ನ ವಾಟ್ಸಪ್ ನಂಬರ್ಗೂ ನೀವು ಟೆಕ್ಸ್ಟ್ ಮಾಡ್ಬೋದು. ವಾಟ್ಸಪ್ ನಂಬರ್ ಬಂದು 9964600913 ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಏನಾರ ಡೌಟ್ ಇತ್ತಪ್ಪ ಅಂತಂದರೆ, ಅಥವಾ ಏನಾದರೂ ನಿಮ್ಗೆ ನೋಡ್ಕೊಳಕ್ಕಾಗ್ತಿಲ್ಲ ಅಂದರೆ ನನಗೆ ಕಾಲ್ ಮಾಡಿದ್ರೆ ನಾನು ನಿಮಗೆ ಹೇಳ್ಬೋದು, ಅಥವಾ ವಾಟ್ಸಪ್ ಮಾಡಿದ್ರೆ ನಾನು ನಿಮ್ಗೆ ತಿಳಿಸ್ಬೋದು. ಸೊ ಎಲ್ಲ ಈ ಥರನೇ ಇದೆ ನೋಡಿ. ಎಲ್ಲರದು ಶಾರ್ಟ್ ಲಿಸ್ಟ್ ಮಾಡಿದ್ದೇನೆ. ಟೋಟಲ್ ಮೊತ್ತ 30 ಜನ. ಇಲ್ಲಿ ನೋಡಿ 30 ಜನ. ಓಕೆ. ಲಾಸ್ಟ್ ಎಲ್ಲ ಶಾರ್ಟ್ ಲಿಸ್ಟ್ ಮಾಡ್ಕೊತ ಬಂದಿದ್ದಾರೆ ವೇಕೆನ್ಸಿ ವೈಸ್ಗೆ ಮತ್ತು ಕ್ಯಾಟಗರಿ ವೈಸ್ಗೆ. ಅದೇ ರೀತಿಯಲ್ಲಿ ಇಲ್ಲಿ ನೋಡಿ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲು, ಇದು ಯಾಂತ್ರಿಕ ವಿಭಾಗ, ನಮ್ಮ ಡಿಪಾರ್ಟ್ಮೆಂಟ್ ಇದು NHK ಡಿಪಾರ್ಟ್ಮೆಂಟ್ದೆ, NHK ಅವ್ರದ್ದು. ಸೊ ಯಾರ್ಯಾರ್ದು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇತ್ತು, ಮತ್ತು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇತ್ತು ಅನ್ನೋದು ಕೊಟ್ಟಿದ್ದಾನೆ. ಅದಕ್ಕೆ ವೇಕೆನ್ಸಿಗೆ ತಕ್ಕಂತೆ ಶಾರ್ಟ್ ಲಿಸ್ಟ್ ಮಾಡಿರೋದು ಕೊಟ್ಟಿದ್ದಾನೆ ಈ ಕಡೆ. ಸೊ ಎಷ್ಟು ಟೋಟಲ್ 25 ವೇಕೆನ್ಸೀಸ್ ಇದ್ದರೆ 25ಕ್ಕೆ 25 ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಅವ್ರು ಯಾರ್ಯಾರು ಅನ್ನೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಕೆ. ನರೇಂದ್ರ ಅಂತ ಜನರಲ್ ಕನ್ನಡ ಮೀಡಿಯಮಲ್ಲಿ ಆಗಿದ್ದಾರೆ. ರಾಜೇಶ್, ಈಶ್ವರಪ್ಪ, ಮತ್ತು ಇದು ಯಾರ್ಯಾರು ಕುಲಕರ್ಣಿ ಅಂತ ಆಗಿದ್ದಾರೆ. ಇವ್ರದ್ದೆಲ್ಲ ನೋಡ್ಕೊಳ್ಳಿ, ಯಾಕಂದರೆ ಒಂದೊಂದು ಹೆಸರು ಹೊಡ್ಕೊಂತ ಹೋದರೆ ಇದು ವಿಡಿಯೋ ಭಾಳ ಲೆಂತಿ ಆಗಿಬಿಡುತ್ತೆ, ನಿಮ್ಗೆ ನೋಡೋಕ್ಕೂ ಬೇಜಾರು ಬರ್ಬೋದು. ಈ ಲಿಸ್ಟನ್ನ ನೀವು KPCL ಅಫಿಷಿಯಲ್ ವೆಬ್ಸೈಟಿಂದನೂ ಡೌನ್ಲೋಡ್ ಮಾಡ್ಕೊಳ್ಳೋದು. ನಾನು ಫಸ್ಟ್ ಯಾವ್ದು ತೋರಿಸಿದೆ, ಎಲೆಕ್ಟ್ರಿಕಲು, ನೆಕ್ಸ್ಟ್ ಮೆಕ್ಯಾನಿಕಲ್ ತೋರಿಸಿದೆ. ಅದೇ ರೀತಿಯಲ್ಲಿ ಇಲ್ಲಿ ಇನ್ನೊಂದಿದೆ ನೋಡಿ, ಇದು ಯಾವುದಿದು ಕೆಮಿಕಲ್ ಸೂಪರ್ವೈಸರ್ಸು NHK. ಇದು ಟೋಟಲ್ 4 ವೇಕೆನ್ಸೀಸ್ ಇದ್ದರೆ ಆ 4 ವೇಕೆನ್ಸೀಸಿಗೂ ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. ಕಟ್ ಆಫ್ ಮಾರ್ಕ್ಸ್ ಇದು. ಆ 4 ಜನ ಯಾರು ಅನ್ನೋದು ಇಲ್ಲಿ ಕೆಳಗಡೆ ಕೊಟ್ಟಿರ್ತಾನೆ. ಓಕೆ. ಈ ಡಾಕ್ಯುಮೆಂಟ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಇದೆಲ್ಲ ಹೇಳ್ಕೊತ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಅದೇ ರೀತಿಯಲ್ಲಿ ಕೆಮಿಕಲ್ ಸೂಪರ್ವೈಸರ್ ಬೇರೆ ಇತ್ತು, ಕೆಮಿಸ್ಟ್ ಬೇರೆ ಇತ್ತಲ್ಲ, ಅದಕ್ಕೆ ಟೋಟಲ್ 1 ವೇಕೆನ್ಸಿ ಇತ್ತು. ಒಂದಕ್ಕೆ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಬಂದಿದೆ, ಅವ್ರು ಯಾರು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೋಡ್ಕೊಳ್ಳಿ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿದೆ, ಇದು ಯಾವುದು ಅಸಿಸ್ಟೆಂಟ್ ಇಂಜಿನಿಯರು, ಇದು ಸಿವಿಲ್ ಡಿಪಾರ್ಟ್ಮೆಂಟ್ ಅವ್ರದ್ದು ಕೊಟ್ಟಿದ್ದಾರೆ. ಕಟ್ ಆಫ್ ಮಾರ್ಕ್ಸ್ ನೋಡಿ, ಕಟ್ ಆಫ್ ಮಾರ್ಕ್ಸ್ ಸಖತ್ ಕಮ್ಮಿ ಎಲ್ಲ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಇಲ್ಲೂ ಕೆಳಗಡೆ ನೋಡ್ಬೋದು, ಇದು ಕಟ್ ಆಫ್ ಮಾರ್ಕ್ಸ್ ಕಮ್ಮಿನೇ ಬಂದಿದೆ. ಸೊ ನಿಮ್ದು ಏನಾದರೂ ಆ ಸಂಖ್ಯೆನಲ್ಲಿ ಬಂದಿತ್ತು ಅಂದರೆ ನೀವು ಶಾರ್ಟ್ ಲಿಸ್ಟ್ ಆಗಿರ್ಬೋದು. ಓಕೆ. ಸೊ ಸಿವಿಲ್ದಾಯಿತು. ಆಗಿದ ನಂತರ ನೆಕ್ಸ್ಟ್ ಬರ್ತಾ ಇರೋದು ಯಾವುದಿದು, ಇನ್ಸ್ಟ್ರುಮೆಂಟೇಷನ್ನು, ಅಸಿಸ್ಟೆಂಟ್ ಇಂಜಿನಿಯರು ಇರೋದು 2 ವೇಕೆನ್ಸಿ ಇತ್ತಂತೆ. ಯಾವುದು NHKದಲ್ಲಿ. ಇಲ್ಲಿ ಇಬ್ಬರು ಶಾರ್ಟ್ ಲಿಸ್ಟ್ ಮಾಡಿದ್ದಾರೆ. 36 ಮತ್ತು 34 ಮಾರ್ಕಿಗೆ ಕಟ್ ಆಫ್ ಬಂದಿದೆ. ಇನ್ನು ಅದು ಯಾರು ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಶರತ್ ಮತ್ತು ಇನ್ಯಾರು ಪ್ರಕಾಶ್ ಅಂತ ಕೊಟ್ಟಿದ್ದಾರೆ, ಅವರು ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಇನ್ಸ್ಟ್ರುಮೆಂಟೇಷನಲ್ಲಿ. ಇದು ಏನಿದು NHKದು. ಓಕೆ. NHKದು. ಸೊ NHKದು ಅಸಿಸ್ಟೆಂಟ್ ಇಂಜಿನಿಯರ್ದು ಪ್ರಾವಿಷನಲ್ ಲಿಸ್ಟ್ನ ರಿಲೀಸ್ ಮಾಡಿದ್ದಾರೆ. ನೀವು ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಬೋದು. KPCL ಅಫಿಷಿಯಲ್ ವೆಬ್ಸೈಟಲ್ಲಿ ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಓಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಡೌಟ್ ಇತ್ತಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡ್ಬೋದು. ಹೇಳಿದನೆಲ್ಲ ವಾಟ್ಸಪ್ ನಂಬರ್ 9964600913. ನಿಮ್ದು ಏನಾದ್ರು ಡೌಟ್ಸ್ ಇತ್ತು ಈ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂದರೆ ನೀವು ಇದಕ್ಕೆ ಕಾಲ್ ಆದರೂ ಮಾಡಿ ಅಥವಾ ಟೆಕ್ಸ್ಟ್ ಆದರೂ ಮಾಡಿ. ಕಾಲ್ ಮಾಡೋದು ಸ್ವಲ್ಪ ನಾನು ರಿಸೀವ್ ಮಾಡದೇ ಇದ್ದರೆ ಟೆಕ್ಸ್ಟ್ ಮಾಡಿ, ನೋಡ್ಕೊಂಡು ನಿಮಗೆ ಆ ಟೆಕ್ಸ್ಟ್ಗೆ ರಿಪ್ಲೈ ಕೊಡ್ತೇನೆ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.